ಬ್ಯಾಂಗ್ಳೂರ್ನ 5:30-5:45 ಬಿಟ್ವೀನ್. ಇದು ಆ್ಯಕ್ಚುಲಿ ಒನ್ ಆಫ್ ಅ ಡಿವೈನ್ ಜರ್ನಿ. ಲೈಕ್ ನನ್ನ ಬರ್ಡೇ ದಿನ ನಾನು ಈ ಡಿವೈನ್ ಜರ್ನಿ ಮಾಡ್ತೀನಿ ಅಂತ ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ರಿಯಲಿ ಬ್ಲೆಸ್ಡ್ ಫೀಲಿಂಗ್ಸ್ ಬರ್ತಿದೆ ನನಗೆ. ನನಗೆ ಟ್ರಾವೆಲಲ್ಲೂ ಅಷ್ಟೇ ತುಂಬ ಬ್ಲೆಸ್ಡ್ ಅನ್ನೋ ಫೀಲಿಂಗ್ ಬಂತು. ತಿರುವಣ್ಣಾಮಲೈ ರೀಚ್ ಆಗಿದ್ದೀವಿ. ಸೊ ರೀಚ್ ಆಗೋಷ್ಟೊತ್ತಿಗೆ ಅರೌಂಡ್ 10:30-11 o'clock ಆಗಿತ್ತು. ಇಲ್ಲಿ ಆಟೋ ತೊಗೊಂಡು ಆಟೋಲಿ ಗಿರಿ ಪ್ರದಕ್ಷಿಣೆ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆಟೋ ಬಂದುಬಿಟ್ಟು 700 rupees ಕೇಳಿದ್ರು. ಸೊ ಈ 700ಅಲ್ಲಿ ಲೈಕ್ ಎಲ್ಲ ಗಿರಿ ಪ್ರದಕ್ಷಿಣೆಯಲ್ಲಿ ಸಿಗುವ ಎಲ್ಲ ಲಿಂಗಗಳನ್ನ ದರ್ಶನ ಮಾಡಿಸಿ ಮತ್ತು ಅರುಣಾಚಲೇಶ್ವರ ದೇವಸ್ಥಾನದ ಹತ್ರ ರಿಟರ್ನ್ ಕರ್ಕೊಂಬಂದು ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿ ಕರ್ಕೊಂಬಂದು ಬಿಡ್ತಾರೆ. ಈ ದೇವಸ್ಥಾನ ಬಂದ್ಬಿಟ್ಟು ಇಟ್ ಇಸ್ ಅಗ್ನಿಲಿಂಗ. ಅಗ್ನಿಲಿಂಗ ಅಂದರೆ ಅಗ್ನಿದೇವ ಬಂದ್ಬಿಟ್ಟು ಈ ಲಿಂಗನ ಸ್ಥಾಪಿಸಿರೋದು. ಈ ಗಿರಿ ಪ್ರದಕ್ಷಿಣೆ ಸುತ್ತಲೂ ಲೈಕ್ ತುಂಬ ದೇವರುಗಳು ಲಿಂಗಗಳನ್ನ ಸ್ಥಾಪಿಸಿದ್ದಾರೆ. ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಲಿಂಗನ ದರ್ಶನ ಮಾಡ್ಕೊಳ್ಳೋಕ್ಕೆ. ಸೊ ಆಟೋ ಅಲ್ಲಿ ನಾನು ನನ್ನ ಫ್ರೆಂಡ್ಸ್ ಇಲ್ಲಿ ಎಲ್ಲ ದೇವಸ್ಥಾನದ ಹತ್ರ ದೀಪಗಳನ್ನ ಇಟ್ಕೊಂಡಿರ್ತಾರೆ. ಸೊ ದಟ್ ದೇವಸ್ಥಾನದಲ್ಲಿ ನಾವೇ ಹೋಗಿ ದೀಪ ಹಂಚಿಸಿ ಆರತಿ ಮಾಡಿ ಸೊ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಒಂದು ದೀಪ ಬಂದ್ಬಿಟ್ಟು 50 ರೂಪಾಯಿ, 30 ರೂಪಾಯಿ, ಅಥವಾ ಇಟ್ ಕ್ಯಾನ್ ಬಿ ಲೈಕ್ 100 rupees ಕೂಡ. ಲೈಕ್ ವೇರಿಯಂಟ್ ದೀಪಗಳಿರುತ್ತೆ. ಸೊ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತಗೊಂಡು ದೀಪ ಹಂಚಿ ಪೂಜೆ ಮಾಡ್ಕೊಂಡು ಬರ್ಬೋದು. ಆ್ಯಕ್ಚುಲಿ ಗಿರಿ ಪ್ರದಕ್ಷಿಣೆ ನಡ್ಕೊಂಡು ಈ ವಾಟೆವರ್ 14 kilometers ಏನೋ ನಡಿಬೇಕು. ಆವಾಗ ತುಂಬ ಒಳ್ಳೆಯದಾಗುತ್ತೆ. ಬಟ್ ನಾವು ಆಟೋಲ್ಲಿ ಹೋದ್ವಿ ಸಿನ್ಸ್ ನನ್ನ ಕೈಲಿ ನಡೆಯೋಕ್ಕಾಗಲ್ಲ ಅಂತ. ಸೊ ಇಲ್ಲಿ ನಾನೊಂದು ದೀಪ ತೊಗೊಂಡು ದೀಪ ಹಂಚಿ ಸೊ ಅದು ತಾವರೆ ಹೂವು ದೇವ್ರಿಗೆ ಕೊಡೋ ಥರ. ಸೊ ಇಲ್ಲಿ ತಾವರೆ ಹೂವು ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಸೊ ಅಲ್ಲಿ ತಾವರೆ ಹೂವು ತೊಗೊಂಡು ಐ ಥಿಂಕ್ ಈಚ್ 30 rupees ಏನೋ ಆಯಿತು. ವೈಟ್ ಕಲರ್ ತಾವರೆ ಹೂವು, ಲೋಟಸ್. ಇದೇ ಸೆಂಟರ್ ಆಫ್ ಅರುಣಾಚಲೇಶ್ವರ ಅಂದರೆ ಗಿರಿ ಪ್ರದಕ್ಷಿಣೆಯಲ್ಲಿ ಇದೆ ಮಧ್ಯ. ಆ್ಯಂಡ್ ಅಲ್ಲಿ ಕಾಣಿಸ್ತಿರೋ ಬೆಟ್ಟ ಬಂದ್ಬಿಟ್ಟು ದಟ್ ಈಸ್ ಲೈಕ್ ಲಿಂಗದ ಶೇಪಲ್ಲಿರುತ್ತೆ. ಆ್ಯಂಡ್ ಇಲ್ಲಿ ದೀಪ ತಗೊಂಡು ಪೂಜೆ ಮಾಡಿ ಆಪೋಸಿಟ್ ಆ ಗಿರಿಗೂ ಅಂದರೆ ಬೇಸಿಕಲಿ ಆ ಮೌಂಟೇನ್ಗೂ ಪೂಜೆ ಮಾಡಿದ್ರೆ ಇಟ್ಸ್ ಲೈಕ್ ಮಧ್ಯದಲ್ಲಿದ್ದೀವಿ ನಾವು. ಸೊ ಅರುಣಾಚಲೇಶ್ವರ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಆ ದೇವರು. ಸೊ ಇಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ನನಗೆ ಸ್ವಲ್ಪ ಕಷ್ಟ ಆಯಿತು. ನೋ ಫೋಟೋಸ್ ಅಂತ ಇದ್ರು. ಬಟ್ ಸ್ಟಿಲ್ ನನ್ನ ವ್ಯೂವರ್ಸ್ಗೋಸ್ಕರ ಮಾಡಿದ್ದು. ಸೊ ನೆಕ್ಸ್ಟ್ ಲಿಂಗ ನಾವು ಬಂದಿದ್ದು ಸೂರ್ಯ ಲಿಂಗ. ವೇರ್ ಸೂರ್ಯ ದೇವ ಬಂದ್ಬಿಟ್ಟು ಇಲ್ಲಿ ಲಿಂಗನ ಸ್ಥಾಪನೆ ಮಾಡಿರೋದು. ಅಂದರೆ ಬೇಸಿಕಲಿ ಸೂರ್ಯ ದೇವ ಬಂದ್ಬಿಟ್ಟು ಆ ಲಿಂಗನ ಸ್ಥಾಪನೆ ಮಾಡಿರೋದು. ದಿಸ್ ಆರ್ ಸಮಥಿಂಗ್ ವಿತ್ ದ ಪವರ್ ಆಫ್ ಸನ್.
ಹಿಂಗೆ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಯಿತು ನಮ್ಮದು. ನೆಕ್ಸ್ಟ್ ಲಿಂಗ ಬಂದುಬಿಟ್ಟು ಇದು ಆ್ಯಕ್ಚುಲಿ ಸ್ವಲ್ಪ ದೂರ ಇತ್ತು. ಆ್ಯಂಡ್ ಲೈಕ್ ಎಲ್ಲ ನಡ್ಕೊಂಡು ಹೋಗೋರೆಲ್ಲ ನಡ್ಕೊಂಡು ಹೋಗ್ತಿದ್ರು ದಾರಿಯಲ್ಲಿ. ಅಲ್ಲಲ್ಲಿ ಕೂತ್ಕೊಳ್ಳೋಕ್ಕೆ ಎಳ್ಳೀರು ಪ್ರತಿಯೊಂದು ಇತ್ತು. ಲೈಕ್ ಎವ್ರಿಥಿಂಗ್ ವಾಸ್ ದೇರ್. ಇಲ್ಲಿ ದರ್ಶನ ಮಾಡ್ಕೊಂಡ್ಬಿಟ್ಟು ನನಗೆ ಫೋಟೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇಲ್ಲಿಂದ ನೆಕ್ಸ್ಟ್ ಲಿಂಗಕ್ಕೆ ಹೋದ್ವಿ. ನೀವು ಆನ್ ದ ವೇ ಸೈಡಲ್ಲೆಲ್ಲ ಅಬ್ಸರ್ವ್ ಮಾಡ್ಬೋದು. ದರ್ ಇಸ್ ಲೈಕ್ ಫುಟ್ ಮಸಾಜರ್ ಎಲ್ಲ ಇಟ್ಟಿರ್ತಾರೆ. ಆನ್ ದ ವೇ ನಡ್ಕೊಂಡು ಹೋಗೋ ಅವ್ರಿಗೆ ಕಾಲು ಮಸಾಜ್ ಮಾಡೋದು ಆ್ಯಂಡ್ ಕುಡಿಯೋಕ್ಕೆ ತಿನ್ನೋಕ್ಕೆ. ಆ್ಯಂಡ್ ಇಟ್ಸ್ 16 ಕಿಲೋಮೀಟರ್ಸ್. ಸೊ ಅಷ್ಟು ಈಸಿ ಅಲ್ಲ, ಬಟ್ ದೇವ್ರನ್ನ ನೆನೆಸ್ಕೊಂಡು ಆ್ಯಕ್ಚುಲಿ ಹೋಗ್ಬೋದು. ಆ್ಯಕ್ಚುಲಿ ತಮಿಳ್ನಾಡು ಅಲ್ಲಿ ದ ವೆರಿ ಫ್ರೆಂಡ್ಲಿ. ಲೈಕ್ ಇಲ್ಲಿರೋರೆಲ್ಲ ತುಂಬ ಹೆಲ್ಪ್ ಮಾಡ್ತಿದ್ರು ಆನ್ ದ ವೇ ಕೂಡ. ಸೊ ಹಂಗೆ ನಾವು ಟ್ರಾವೆಲ್ ಮಾಡಿದ್ವಿ. ತುಂಬ ದೇವಸ್ಥಾನಗಳಿತ್ತು. ತುಂಬ ಜನ ನಡ್ಕೊಂಡು ಹೋಗ್ತಿದ್ರು ಆ್ಯಕ್ಚುಲಿ, ಅಂದರೆ ಆ ಗಿರಿ ಪ್ರದಕ್ಷಿಣೆ ಮಾಡಿಕೊಂಡು. ಸೊ ಅಲ್ಲಲ್ಲಿ ಎಳ್ಳೀರು ಮತ್ತು ವಾಶ್ರೂಮ್ಸು ಎಲ್ಲ ಅವೈಲಬಲ್ ಇತ್ತು. ಆ್ಯಂಡ್ ಅಲ್ಲಲ್ಲಿ ಡಿಸ್ಟಿಕ್ ಆಫೀಸ್ಗಳ ಗಿಡ ಇತ್ತು, ಕ್ಯಾನೋಪೀಸ್ ಕೂತ್ಕೊಳ್ಳೋಕ್ಕೆ. ಲೈಕ್ ಇಟ್ ವಾಸ್ ಆ್ಯಕ್ಚುಲಿ ವೆರಿ ಡಿವೈನ್, ತುಂಬ ಡಿವೈನ್ ಆಗಿತ್ತು. ಆ್ಯಂಡ್ ಎಷ್ಟು ಹ್ಯಾಪಿ ಆಗಿದ್ವಿ ಅಂದರೆ ಅಷ್ಟು ಹ್ಯಾಪಿ ಆಗಿದ್ವಿ. ತುಂಬ ಅಂದರೆ ತುಂಬ ದೇವಸ್ಥಾನಗಳು, ಲೈಕ್ ಈಚ್ ಆ್ಯಂಡ್ ಎವ್ರಿ ಕಾರ್ನರಲ್ಲಿ ಟೆಂಪಲ್ಸ್ ಇತ್ತು. ನೀವು ಅಲ್ಲಿ ಹಿಂದೆಗಡೆ ಮ್ಯಾಪ್ ನೋಡಿದ್ರಲ್ಲ, ದಟ್ ಈಸ್ ಲೈಕ್ ಗಿರಿ ಪ್ರದಕ್ಷಿಣೆ ಮ್ಯಾಪು. ಸೊ ಇಟ್ ವಾಸ್ ಲೈಕ್ ಟೂ ಫಾರ್ ಅಲ್ವಾ. ತುಂಬ ಡಿವೈನ್ಫುಲ್ ಆಗಿತ್ತು. ಲೈಕ್ ಎವ್ರಿ ಒನ್ ಎಲ್ಲರೂ ಹೋಗಬೇಕು. ಸೊ ಮತ್ತು ಇಲ್ಲೆಲ್ಲ ಲೈಕ್ ಫ್ರೆಶ್ ಫ್ರೂಟ್ಸ್ ಜ್ಯೂಸ್ ಎಲ್ಲ ಸಿಗ್ತಾಯಿತ್ತು. ಅಂದರೆ ಕ್ರಷ್ ಮಾಡಿ ಅಂದರೆ ಕೋಲ್ಡ್ ಪ್ರೆಸ್ಡ್ ಜ್ಯೂಸಸ್ ಎಲ್ಲ ಸಿಗ್ತಾಯಿತ್ತು. ಆ್ಯಂಡ್ ಮಲ್ಕೊಳ್ಳೋಕ್ಕೆ ಜಾಗ ಅಂದರೆ ಲೈಕ್ ನಡ್ಕೊಂಡು ಹೋಗಿ ಕೆನೋಪೀಸ್ ಇರ್ತಾಯಿತ್ತು. ಆ್ಯಂಡ್ ತುಂಬ ಜನ ನಡ್ಕೊಂಡು ಹೋಗ್ತಿದ್ರು ನಮ್ಮ ಜೊತೆನೆ. ತುಂಬ ಅಂದರೆ ತುಂಬ ದೂರ ಇತ್ತು. ಹಂಗೆ ಲೈಕ್ ಮಾತಾಡ್ಕೊಂಡು ಹೋದ್ವಿ. ಇಟ್ ಪ್ರಾಬಬ್ಲಿ ಇಷ್ಟೋ ತನಕ 1 hour 15 minutes ಏನೋ ಆಯಿತು ನಾವು ಇಲ್ಲಿ ಈ ಪರ್ಟಿಕ್ಯುಲರ್ ಪ್ಲೇಸ್ಗೆ ರೀಚ್ ಆಗೋಕ್ಕೆ. ಇಲ್ಲಿ ಒಂದು ಲಿಂಗಕ್ಕೆ ಬಂದ್ವಿ. ದಿಸ್ ಇಸ್ ವಾಯುಲಿಂಗ. ಬೇಸಿಕಲಿ ವಾಯುದೇವರು ಬಂದ್ಬಿಟ್ಟು ಈ ಲಿಂಗನ ಸ್ಥಾಪನೆ ಮಾಡಿರೋದು. ಎಸ್ ಎಕ್ಸಾಕ್ಟ್ಲಿ, ವಾಯುದೇವ ಅಂದರೆ ಲೈಕ್ ಇಟ್ಸ್ ಬೇಸಿಕಲಿ ವಿಂಡ್. ಆ್ಯಂಡ್ ಆ್ಯಕ್ಚುಲಿ ದೇವರು ಕೂಡ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ದೇ ಡಿಡ್ ನಾಟ್ ಲೀವ್ ದೇ, ಲೈಕ್ ಕ್ಯಾಪ್ಚರ್ ಮಾಡಬೇಡಿ ಅಂತ ಹೇಳಿದ್ರು. ಫೋಟೋ ರೆಸ್ಟ್ರಿಕ್ಟೆಡ್ ಇದೆ. ನೆಕ್ಸ್ಟ್ ವಾಟರ್ಮೆಲನ್ ತಿಂದ್ಕೊಂಡು ಆ್ಯಕ್ಚುಲಿ ವರ್ತ್ವಿ. ಯು ಕ್ಯಾನ್ ಸಿ ಕೆನೋಪೀಸ್ ಕೆಳಗಡೆ ಎಲ್ಲ ಸಂತರು ಎಲ್ಲ ಮಲ್ಕೊಂಡಿದ್ದಾರೆ. ಲೈಕ್ ಯು ಕ್ಯಾನ್ ಸಿ ಮೆನಿ ಪೀಪಲ್ ವಿಲ್ ಬಿ ರೋಮಿಂಗ್. ಅಲ್ಲಲ್ಲಿ ನಿಮಗೆ ಈ ರುದ್ರಾಕ್ಷಿ, ಸ್ಫಟಿಕ, ಲೈಕ್ ಕ್ಲಿಯರ್ ಸ್ಕಾಚ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಇದೆಲ್ಲ ಸರಗಳು, ತುಳಸಿ ಹಾರ ಇದೆಲ್ಲ ಸಿಗುತ್ತೆ. ಐ ಲವ್ ರಿಯಲಿ ತಿರುವನ್ನಮಲ. ಇಟ್ ವಾಸ್ ವೆರಿ ಡಿವೈನ್. ಎಲ್ಲರೂ ಒಂದ್ಸತಿ ಹೋಗಿ ಬನ್ನಿ ಲೈಫಲ್ಲಿ. ಆ್ಯಂಡ್ ಇಲ್ಲಿ ಒಬ್ಬರು ಕೂತಿದ್ದಾರೆ. ಕ್ಯಾನ್ ಯು ಸಿ ದಟ್? ಅವರು ಫೋಟೋ ತೆಗಿಬೇಡ ಅಂತ ಹೇಳಿದ್ರು. ಆ್ಯಕ್ಚುಲಿ ಅವ್ರದ್ದು ಕೂಡ ಅವರು ಆ್ಯಕ್ಚುಲಿ ನಮಗೆ ದೃಷ್ಟಿ ತೆಗೆದು ಪ್ಲಸ್ ಮಾಡಿ ಕಳಿಸಿದ್ರು. ಸೊ ಇವರು ಈ ದೇವಸ್ಥಾನದ ಹತ್ರನೇ ಇರ್ತಾರಂತೆ 24/7. ಸೊ ನೆಕ್ಸ್ಟ್ ಟೈಮ್ ನೀವು ಹೋದರೆ ನೋಡಿ ಅವ್ರನ್ನ. ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ, ವಿಚ್ ಇಸ್ ಕುಬೇರ ಲಿಂಗ. ಸೊ ಇಲ್ಲಿ ಆ್ಯಕ್ಚುಲಿ ಗ್ರೀನ್ ಕಲರ್ ಕುಂಕುಮ ತೊಗೊಂಡ್ವಿ. ಗ್ರೀನ್ ಕಲರ್ ಕುಂಕುಮ ಅಂತಂದರೆ ಗ್ರೀನ್ ಇಸ್ ನಥಿಂಗ್ ಬಟ್ ದ ಗ್ರೋತ್. ಬೇಸಿಕಲಿ ಕಲರ್ ಗ್ರೀನ್ ಯೂಶ್ವಲಿ ಲೈಕ್ ಏನು ಅಂತಂದರೆ ಎಲ್ಲ ಗ್ರೀನ್ ಇದ್ರೆ ತುಂಬ ಗ್ರೋತ್ ಆಗುತ್ತೆ. ಸೊ ಇಲ್ಲಿ ಬಂದಾಗ ನಮಗೆ ಇಲ್ಲಿನ ಸ್ಟೋರಿ ಏನು ಗೊತ್ತಾಯಿತು ಅಂತಂದರೆ, ಸೊ ಈ ಲಿಂಗ ಬಂದುಬಿಟ್ಟು ಕುಬೇರ ದೇವರು ಬಂದುಬಿಟ್ಟು ಸ್ಥಾಪನೆ ಮಾಡಿರೋದು. ಸೊ ಪ್ರತಿಯೊಂದು ಲಿಂಗನ ಒಂದೊಂದು ದೇವ್ರುಗಳು ಬಂದುಬಿಟ್ಟು ಸ್ಥಾಪನೆ ಮಾಡಿದ್ದಾರೆ. ನಾವಿಲ್ಲಿ ಬಂದಾಗ ಆ್ಯಕ್ಚುಲಿ ಕ್ಲೋಸ್ ಆಗಿತ್ತು. ಒಳಗಡೆ ಅಂದರೆ ಲಿಂಗಕ್ಕೆ ಡೆಕೋರೇಷನ್ ಮಾಡ್ತಿದ್ರೆ, ಒಡೆವರ್ ಡೆಕೋರೇಷನ್ ಅಲಂಕಾರ ಮಾಡ್ತಿದ್ರು. ದಿಸ್ ಇಸ್ ವೇ ಕ್ರೇಜಿ. ಇದೊಂದು ಸ್ಮಾಲ್ ಒಂದು ಕಲ್ಲಿದೆ, ಅದ್ರೊಳಗಡೆ ನಾವು ತೂರಬೇಕು.
ತೂರಿದ್ರೆ ನಮ್ಮ ಪಾಪ ಎಲ್ಲ ಕಳೀತು ಅಂತಾನೆ. ಸೊ ಲೈಕ್ ಎಂಥ ದಪ್ಪ ಇದ್ರೂ ಫಿಟ್ ಆಗ್ತಾರಂತೆ ಆಚೆ ಹೋಗೋಕ್ಕೆ. ಐ ಟ್ರೈಡ್ ಇಟ್ ಸಮ್ಹೌ, ಆಚೆ ಬಂದುಬಿಟ್ಟೆ. ಇಟ್ಸ್ ಸೋ ಗ್ರೇಟ್. ಫೆಲ್ಟ್ ಸೋ ಹ್ಯಾಪಿ ಆಚೆ ಬಂದಮೇಲೆ. ಅಪ್ಪ ಎಲ್ಲ ಮುಗೀತಲ್ಲ ಅನ್ನೋ ಥರ. ಇಟ್ ವಾಸ್ ಸೋ ಗುಡ್. ಆ್ಯಂಡ್ ನನಗೆ ಈಸಿಯಾಗಿ ಆಚೆ ಹೋದೆ. ಈ ಲಿಂಗ ಬಂದುಬಿಟ್ಟು ಈಶಾನ್ಯ ಲಿಂಗ ಅಂತ. ಸೊ ಈಶಾನ್ಯ ದಿಕ್ಕಲ್ಲಿ ಬೇಸಿಕಲಿ ದಿಸ್ ಇಸ್ ನಾರ್ತ್ ವೆಸ್ಟ್ ಅನಿಸುತ್ತೆ. ಈಶಾನ್ಯ ಅಂದರೆ ಈ ಡೈರೆಕ್ಷನಲ್ಲಿದೆ. ಸೊ ಅದಕ್ಕೆ ಈಶಾನ್ಯ ಲಿಂಗ ಅಂತಾರೆ. ಯು ಕ್ಯಾನ್ ದರ್ಶನ ಮಾಡ್ಕೊಬೋದು. ಸೊ ಇಲ್ಲಿಂದ ಹೊರಟ್ವಿ. ಇಟ್ ವಾಸ್ ಆ್ಯಕ್ಚುಲಿ ಲೈಕ್ ಲಿಟ್ರಲಿ 2 hours 4.5 hours ಏನೋ ಆಗಿತ್ತು. ತುಂಬ ಟಯರ್ಡ್ ಫೀಲ್ ಆಗ್ತಿದ್ವಿ. ನೀರು ಬೇಕು ಅಂತ ಅನ್ನಿಸ್ತು. ವಿ ರೀಚ್ಡ್ ಫೈನಲಿ ಎಲ್ಲ ಲಿಂಗಗಳನ್ನೂ ದರ್ಶನ ಮಾಡಿಕೊಂಡು ವಿ ರೀಚ್ಡ್ ನಿಯರ್ ಅರುಣಾಚಲೇಶ್ವರ ಟೆಂಪಲ್ ಹತ್ರ. ಇಟ್ ಇಸ್ ಸೋ ಯೂಜ್ ಅಂತಂದರೆ ಅಪ್ಪ ಎಷ್ಟೆಷ್ಟು ದೊಡ್ಡ ಗೋಪುರಗಳು ಗೊತ್ತಾ. ಐ ಕುಡಂಟ್ ಕ್ಯಾಪ್ಚರ್ ಆ್ಯಕ್ಚುಲಿ. ಏನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಲೈಕ್ ಇಟ್ ವಾಸ್ ಸೋ ಬಿಗ್ ಆ್ಯಂಡ್ ತುಂಬ ನಡೆಯೋದಿದೆ. ಬಿಸಿಲು ತುಂಬ ಅಂದರೆ ತುಂಬ ಇತ್ತು ಇದೆ. ತುಂಬ ಅಂದರೆ ಓವರ್ ಬಿಸಿಲಿದೆ. ಲೈಕ್ ಕಾಲೆಲ್ಲ ಸುಡ್ತಾಯಿತ್ತು. ವಿ ಯೂಸ್ ಟು ರನ್. ಲೈಕ್ ವೆರಿ ಬ್ಯೂಟಿಫುಲ್, ಲೈಕ್ ವೆರಿ ಡಿವೈನ್, ಸೂಪರ್ ಆಗಿರೋ ಒಂದು ಟೆಂಪಲ್ ಆ್ಯಕ್ಚುಲಿ. ಲೈಕ್ ತುಂಬ ಹಳೆ ಕಾಲದ್ದು. ಯಾವ ಕಡೆ ನೋಡಿದ್ರು ಗೋಪುರ. ನಡ್ಕೊಂಡು ಹೋದ್ವಿ. ತುಂಬ ಒಳಗೆ ಹೋದ್ಮೇಲೆ ಹೋಗ್ಬೇಕಾಗಿತ್ತು. ಫುಲ್ ಸುಡೋ ಬಿಸಿಲು. ಲೈಕ್ ಏನೋ ಕಾದಿರೋ ತವದ ಮೇಲೆ ಇಡೋ ಥರ ಇತ್ತು. ಸೊ ಅಲ್ಲಲ್ಲಿ ನೀರು ಕುಡಿಯೋಕ್ಕೆ ಟ್ಯಾಪ್ಸ್ ಎಲ್ಲ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ದೇ ಹ್ಯಾವ್ ಡನ್ ಇಟ್ ವೆರಿ ವೆಲ್. ಸೊ ಮತ್ತು ಇಲ್ಲಿ ಬಂದು 50 rupees ದರ್ಶನ ಟಿಕೆಟ್ ತೊಗೊಂಡ್ವಿ. ದಿಸ್ ಇಸ್ ವಾಟ್ ಇಸ್ ಲೈಕ್ ಬೇಗ ದರ್ಶನ ಮಾಡೋ ಥರ. ಬಿಕಾಸ್ ವಿ ಹ್ಯಾಡ್ ಅದರ್ ಪ್ಲ್ಯಾನ್ಸ್ ಟು ಡೂ ಇಟ್. ಸೊ ಅದಕ್ಕೆ ಬೇಗ ದರ್ಶನ ಮಾಡ್ಕೊಂಡು ದೇವ್ರದ್ದು ಹೊರಡೋಣ ಅಂತ ಹೇಳ್ಬಿಟ್ಟು ವಿ ವೆಂಟ್. ಸೊ ಹೋಗ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಬಟ್ ಆ್ಯಕ್ಚುಲಿ ಅಲ್ಲಲ್ಲ ಟಿಕೆಟ್ ತೊಗೊಂಡಿದ್ದು, ಇನ್ನು ಮುಂದೆ. ಸೊ ದಟ್ ಕೌಂಟರ್ ಇಸ್ ಲೈಕ್ ತುಂಬ ಜನ ಬಂದಾಗ ಸೋಮವಾರದ ಹೊತ್ತಿನ ಓಪನ್ ಇರುತ್ತಂತೆ. ನಿಂತ್ಕೊಂಡು ಹೋದ್ವಿ. ಸೊ ಫುಲ್ ಲೈಕ್ ನಾನು ಫುಲ್ ರೆಡಿ ಆಗಿಬಿಟ್ಟಿದ್ದೀನಿ. ವಿಭೂತಿ ಎಲ್ಲ ಇಟ್ಕೊಂಡು ಅರುಣಾಚಲೇಶ್ವರನ ಇದು ಮಾಡೋಣ ಅಂತ ಟಿಕೆಟ್ ತೊಗೊಂಡು ವಿಚ್ ಇಸ್ ರೆಕಾರ್ಡಿಂಗ್. ಅದೇ ನಿಮಗೆಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ತಿದ್ರೆ ನನ್ನ ಫ್ರೆಂಡ್ ಅವಳು ರೆಕಾರ್ಡ್ ಮಾಡಿಬಿಟ್ಟು ನೋಡು ನೀನು ಹೆಂಗೆ ರೆಕಾರ್ಡ್ ಮಾಡ್ತಿದ್ಯಾ ಅಂತ ನನಗೆ ಕಳಿಸಿದ್ಲು. ಸೊ ಐ ಹ್ಯಾಡ್ ಪುಟ್ ದಿಸ್. ಅದು ಆ್ಯಕ್ಚುಲಿ ಲೈಕ್ ನಾವು ವೀಡಿಯೋಲಿ ನೋಡೋದಲ್ಲ. ವಿ ಶುಡ್ ಗೋ ದೇರ್ ಆ್ಯಂಡ್ ಸಿ. ಇಟ್ ಈಸ್ ವೇ ಬ್ಯೂಟಿಫುಲ್. ಲೈಕ್ ಪ್ರತಿಯೊಂದು ಸ್ಕಲ್ಪ್ಚರಲ್ಲಿ ತುಂಬ ಚೆನ್ನಾಗಿದೆ. ಲೈಕ್ ಎಷ್ಟು ಡೀಟೈಲ್ಡ್ ಆಗಿದೆ ಅಂತಂದರೆ ತುಂಬ ಡೀಟೈಲ್ಡ್ ಆಗಿದೆ. ನಾವು ಅರುಣಾಚಲೇಶ್ವರ ಒಳಗಡೆ ಹೋಗೋಕ್ಕೆ ಲೈಕ್ ವಿ ವರ್ ವೆರಿ ನಿಯರ್. ಬಂದ್ವಿ ಆ್ಯಕ್ಚುಲಿ ಲೈಕ್ ಕ್ಯೂ ಅಲ್ಲಿ. ಆ್ಯಕ್ಚುಲಿ ಇಟ್ ವಾಸ್ ಅರೌಂಡ್ 12:30 ಏನೋ. ಅವತ್ತು ಫುಲ್ ಡೇ ಓಪನ್ ಇತ್ತು. ನನ್ನ ಬರ್ಡೇ ದಿನನೇ ವಾಸ್ ಇಟ್ ವಾಸ್ ಅ ಡಿವೈನ್. ಸೊ ಯಾವ ಕಡೆ ಈಸಿ ಆಗಿದೆಯೋ ಆ ಕಡೆ ನಾವು ಲೈಕ್ ಪೀಸ್ಫುಲ್ಲಾಗಿ ಹೋಗ್ತಾ ಇದ್ವಿ. ಲೈಕ್ ದಾರಿ ಮಾಡಿಕೊಂಡು ಸೊ ಅಲ್ಲಿ ಲೈಕ್ ನಮ್ಗೆ ಅಲ್ಲೆಲ್ಲ ಒಂದೊಂದು ದೇವ್ರು ಕಾಣಿಸ್ತಿದ್ರು. ಸೊ ದರ್ಶನಗಳು ಮಾಡ್ಕೊಂಡು ಹಂಗೆ ಮುಂದಕ್ಕೆ ಹೋಗ್ತಿದ್ವಿ. ಇದೆಲ್ಲ ಅಂದರೆ ಲೈಕ್ ಬೇಸಿಕಲಿ ಉತ್ಸಾಹ ಮೂರ್ತಿ ಅಂತಾರಲ್ವ ಅದು. ಆ್ಯಂಡ್ ನನಗೆ ಆ್ಯಕ್ಚುಲಿ ಇಲ್ಲಿ ಯಾವ ದೇವರು ಓದೋಕ್ಕೆ ಬರ್ತಾ ಇರಲಿಲ್ಲ. ತಮಿಳಲ್ಲಿ ಮೆನ್ಷನ್ ಆಗಿತ್ತು, ಇಂಗ್ಲೀಷಲ್ಲೂ ಅಷ್ಟು ಮೆನ್ಷನ್ ಆಗಿರಲಿಲ್ಲ. ಬಟ್ ಎವರ್ ದೇವ್ರೆ ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂಡು ಹೋಗ್ತಾ ಇದ್ವಿ. ಸೊ ಇಟ್ ವಾಸ್ ಆ್ಯಕ್ಚುಲಿ ವೇ ಯೂಜ್ ಕ್ಯೂ. ಇಟ್ ಇಸ್ ಬಿಗ್ ಟೆಂಪಲ್ ಆ್ಯಕ್ಚುಲಿ. ತುಂಬ ಅಂದರೆ ತುಂಬ ದೊಡ್ಡ ಟೆಂಪಲ್ಲು.
ನಾವು ಇದೆಲ್ಲ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ ಅರುಣಾಚಲೇಶ್ವರನ ಮತ್ತು ಬೇರೆ ಎಲ್ಲ ದೇವ್ರಿಗೆ ದರ್ಶನ ಮಾಡ್ಕೊಂಡ್ವಿ. ನನ್ನ ಫ್ರೆಂಡಿಗೆ ಎಷ್ಟು ಭಕ್ತಿ ಅಂತ ಗೊತ್ತಾಗಿದ್ದು. ಆ್ಯಂಡ್ ಇಲ್ಲಿ ಲಿಟ್ರಲಿ ನನ್ನ ಫ್ರೆಂಡ್ಸ್ಗೆ ಇಷ್ಟೊಂದು ಭಕ್ತಿ ಇದೆ ಅಂತ ನನಗೆ ಇವಾಗ ಗೊತ್ತಾಗಿತ್ತು. ಏನು ಇರೋ ಬರೋ ದೇವ್ರುಗಳ ಹತ್ರ ಎಲ್ಲ ಹೋಗ್ಬಿಟ್ಟು ಬೇಡ್ಕೊಳ್ತಿದ್ದಾರೆ. ವಾಸ್ ಲೈಕ್ ಲಾಫಿಂಗ್, ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ್ಯಾಮ್. ನನ್ನ ಬರ್ಡೇ ದಿನ ಈ ಥರ ಲೈಕ್ ಜೀವನದಲ್ಲಿ ಅಟ್ಲೀಸ್ಟ್ ಒಂದಿನ ಆದರೂ ಅಂದರೆ ಒಂದು ಸತಿ ಆದರೂ ಈ ದೇವಸ್ಥಾನಕ್ಕೆ ಬರಬೇಕಂತೆ. ಸೊ ದೇ ಮೇಡ್ ಇಟ್ ಆನ್ ಮೈ ಬರ್ಡೇ, ದಟ್ಸ್ ಟು 2025. ಸೊ ಹ್ಯಾಪಿ. ಮತ್ತು ಇಲ್ಲಿ ಅಮ್ಮನವ್ರ ದೇವಸ್ಥಾನ ದರ್ಶನ ಮಾಡಿಕೊಂಡು ಸೊ ಇಲ್ಲಿಂದ ನಾವು ಹೊರಗೆ ಓಡುವಾಗ ಅಷ್ಟೇ ತುಂಬ ದೇವರುಗಳು ಲೈಕ್ ಆ ನೇಮ್ಗಳು ಓದಾಗ ಅಂದರೆ ಲೈಕ್ ಇಟ್ ವಾಸ್ ಇನ್ ತಮಿಳ್, ನಾಟ್ ಇನ್ ಇಂಗ್ಲೀಷ್. ಲೈಕ್ ಮೋಸ್ಟ್ ಆಫ್ ದ ಪ್ಲೇಸಸಲ್ಲಿ ಇಂಗ್ಲೀಷಲ್ಲಿ ಇರಲಿಲ್ಲ, ತಮಿಳಲ್ಲಿತ್ತು. ಸೊ ಅದಕ್ಕೆ ಓದಕ್ಕೆ ಬಂದಿಲ್ಲ ಬಿಕಾಸ್ ಅನ್ಫಾರ್ಚುನೇಟ್ಲಿ ನಮ್ಮದು 4th ಲ್ಯಾಂಗ್ವೇಜ್ ತಮಿಳಲ್ಲ. ಬಟ್ ಐ ಆಮ್ ಹ್ಯಾಪಿ. ಬಟ್ ತಮಿಳ್ನಾಡು ಅಲ್ಲಿರೋ ದೇವಸ್ಥಾನಗಳು ಎಲ್ಲೂ ಇಲ್ಲ. ಇಟ್ ಇಸ್ ಪ್ರೂವ್ಡ್. ಆ್ಯಂಡ್ ಪ್ರತಿಯೊಬ್ಬರು ಅರುಣಾಚಲೇಶ್ವರ ಒಂದು ಸತಿ ಹೋಗಿ ಬನ್ನಿ ಜೀವನದಲ್ಲಿ. ನೀವು ಕ್ಯೂ ನೋಡ್ಬೋದು. ಲೈಕ್ ಒಳಗಡೆ ಎಷ್ಟು ನಡೆದ್ವಿ ಅಂದರೆ ಅಷ್ಟು ನಡೆದ್ವಿ. ಇಟ್ ವಾಸ್ ಮೋರ್ ದೆನ್ 10,000 ಸ್ಟೆಪ್ಸ್ ಅನ್ಸುತ್ತೆ. ಫುಲ್ ಆಫ್ ಕ್ಯಾಲ್ರಿ ಬರ್ನಿಂಗ್. ಹಂಗೆ ದೇವಿ ದರ್ಶನ ಮಾಡಿಕೊಂಡು ನಾವು ಆಚೆ ಬಂದ್ವಿ. ಆ್ಯಕ್ಚುಲಿ ಆಚೆ ಬರೋ ತನಕನೂ ಲೈಕ್ ನೀರಿಲ್ಲ ನಮ್ಮ ಹತ್ರ. ಆ್ಯಕ್ಚುಲಿ ವಿ ವಾಸ್ ಸೋ ಥರ್ಸ್ಟಿ. ಆ್ಯಂಡ್ ಅಲ್ಲಿ ಪ್ರಸಾದ ಸಿಕ್ತು ಆ್ಯಕ್ಚುಲಿ ನಮಗೆ. ಒಂದು ಪೊಂಗಲ್, ಸಕ್ಕರೆ ಪೊಂಗಲ್ ಆ್ಯಂಡ್ ಪುಳಿಯೋಗರೆ ಮತ್ತು ಲಾಡು. ಸೊ ಇಲ್ಲಿಂದ ನನ್ನ ಬರ್ಡೇಗೆ ಸರ್ಪ್ರೈಸ್ಗಳು ಸ್ಟಾರ್ಟ್ ಆಗಿತ್ತು. ಇಟ್ ವಾಸ್ ಲೈಕ್ ನಾನು ಅಂದ್ಕೊಂಡಿರಲಿಲ್ಲ ಹೋಗ್ತೀನಿ ಅಂತ. ನನ್ನ ಲಾಸ್ಟ್ ಇಯರ್ ವಿಶ್ ಲಿಸ್ಟಲ್ಲಿದ್ದ ಪ್ಲೇಸ್ಗೆ ಈ ಇಯರ್ ನನ್ನ ಬರ್ಡೇಗೆ ಕರ್ಕೊಂಡೋಗಿ ಇಟ್ ವಾಸ್ ಅ ಕ್ರೇಜಿ ಸರ್ಪ್ರೈಸ್ ಕೊಟ್ಟರು ಫ್ರೆಂಡ್ಸು. ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ದ ಕ್ಲೈಮೇಟ್ ವಾಸ್ ನಿಜ ಲೈಕ್ ತುಂಬ ಹ್ಯುಮಿಡಿಟಿ ಇತ್ತು. ಇಟ್ ವಾಸ್ ಮಾರ್ಚ್ ಅಲ್ವಾ, ಮಾರ್ಚಲ್ಲಿ ತುಂಬ ಹ್ಯುಮಿಡಿಟಿ ಇತ್ತು. ತಮಿಳ್ನಾಡು ಇಸ್ ನಾಟ್ ಅ ಪ್ಲೇಸ್ ಫಾರ್ ಮಾರ್ಚ್, ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಸರ್ಪ್ರೈಸ್. ಸೊ ದಿಸ್ ಇಸ್ ಅ ಪ್ಲೇಸ್ ಪಾಂಡಿಚೇರಿ ಹೋದ್ವಿ. ಆ್ಯಂಡ್ ನಾವಲ್ಲಿ ರೀಚ್ ಆಗೋ ಜೊತೆಲಿ ಐ ಥಿಂಕ್ 4 o'clock ಆಗಿತ್ತು. ವಿ ಕೇಮ್ ಲೈಕ್ ಒನ್ ಆಫ್ ಮೈ ಫ್ರೆಂಡ್ಸ್ ಪ್ಲೇಸ್ಗೆ ಬಂದಿತ್ತು. ಐ ವಾಸ್ ಸೋ ಹ್ಯಾಪಿ ಟು ಸಿ ದ ಬೀಚ್ ಎಲ್ಲ ಸೀನ ನೋಡೋಕ್ಕೆ. ಆ್ಯಂಡ್ ಲೈಕ್ ಇಟ್ ವಾಸ್ ಸೋ ಹ್ಯಾಪಿ. ಇಷ್ಟು ಹೇಳಿದ್ರು ಸಾಲಲ್ಲ. This is my birthday decoration. Oh my god. Seriously ಅಂತ ಅನ್ನಿಸ್ತು. ಬೀಚ್ ಹತ್ರ ನನ್ನ ಬರ್ಡೇ ಸೆಲೆಬ್ರೇಷನ್. ಐ ವಾಸ್ ಸೋ ಹ್ಯಾಪಿ. ಲೈಕ್ ಪಿನಾಟ ಕೇಕ್ ತರಿಸಿದ್ರು. ಮೈ ಫ್ರೆಂಡ್ ಆ್ಯಕ್ಚುಲಿ ವಾಸ್ ಟೇಕಿಂಗ್ ಅ ಪಿಕ್ಚರ್ ಬಟ್ ಶಿ ವಾಸ್ ನಾಟ್ ರೆಡಿ. ಅದಕ್ಕೆ ಫೇಸ್ ಬೇಡ ಅಂತಿದ್ರು. ಸೊ ವಾಸ್ ಸೋ ಗುಡ್. ಲೈಕ್ ದ ಡೆಕೋರೇಷನ್ ವಾಸ್ ಸೋ ಗುಡ್. ಐ ಮೀನ್ ಒನ್ ಆಫ್ ಮೈ ಫ್ರೆಂಡ್ಸ್ ಮನೆ ಕೂಡ ಇದ್ದಿತ್ತು. ಸೊ ನನಗೆ ಆ್ಯಕ್ಚುಲಿ ನಡೆಯೋಕ್ಕಾಗ್ತಾ ಇರಲಿಲ್ಲ. somehow I walked in. Cake cut ಮಾಡುವಾಗ they really did it very well. Like it was really a like surprise ಅಂತಂದರೆ ರಿಯಲ್ ಸರ್ಪ್ರೈಸ್. I know I was very lucky. Like, share, subscribe.